ಕಚಡ ಅಂತ ಕಚಡ. ಓ ಹೋ ಹೋ ಹೋ, ಅಶ್ವಿನಿ ಮೇಡಮ್ ರಜತ್ ನಡುವೆ ದೊಡ್ಡ ಮಟ್ಟದ ಜಗಳ ಶುರುವಾಗಿದೆ. ನಿಮಗೆ ಗೊತ್ತಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಬೆಳಿಗ್ಗೆ ಅದನ್ನು ಕೂಡ ನೀವು ನೋಡಿರ್ತೀರಾ, ಧ್ರುವಂತ್ ಹಾಗೆ ನಮ್ಮ ರಜತ್ ಅವರು ಯಾವ ರೀತಿ ಜಗಳ ಆಡ್ಕೊಂಡ್ರು ಅಂತ ಹೇಳಿ. ಆದರೆ ಈಗ ರಿಯಲ್ ಫೈಟ್ ಅಂತಾನೆ ಅನ್ಬೋದು. ಮನೆಯ ಸಿಂಹಿಣಿ ಅಂತಾನೆ ಕರ್ಸ್ಕೊತಿದ್ದಂತಹ ಅಶ್ವಿನಿ ಮತ್ತೆ ರಜತ್ ಅವರ ನಿಜವಾದ ಜಗಳ ಇವಾಗ ಶುರುವಾಗಿದೆ. ಅದು ಕೂಡ ಕಚಡ ಅನ್ಸ್ಕೊಂಡು, ನೀನು ಗಂಡ್ಸ ಅನ್ಸ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ದೊಡ್ಡ ಮಟ್ಟದ ಜಗಳ ನೋಡೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ಬೋದು. ಸೊ ಇದು ತುಂಬಾ ದಿನ ಆಗೋಗಿತ್ತು. ರಜತ್ ಒಂದು ದಿವಸದಿಂದನೂ ಕಾಯ್ತಾ ಇದ್ದ ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಲೇಬೇಕು ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಒಂದು ಅವಕಾಶ ರಜತ್ಗೆ ಸಿಗತ್ತೆ, ಅದು ಕೂಡ ನಾಮಿನೇಷನ್ ಅನ್ಬೋದು. ಸೊ ನಾಮಿನೇಷನ್ ಕೊಡ್ಬೇಕಾದ್ರೆ ರಜತ್ ಅವರು ಮೊಟ್ಟ ಮೊದಲನೇದಾಗಿ ಹೆಸರನ್ನ ತಗೊಂಡಿರೋದು ಅಶ್ವಿನಿ ಮೇಡಮ್ ಅವ್ರದ್ದು. ಸೊ ಅಶ್ವಿನಿ ಮೇಡಮ್ ಅವರು ಮನೇಲಿ ಇರೋದು ವೇಸ್ಟ್. ಯಾಕಂತ ಹೇಳಿದ್ರೆ ಮೊನ್ನೆ ತೀಕಾಂಚಲಿ ಅಂತ ಹೇಳಿ ಈ ಧ್ರುವಂತ್ ಅಂತ ಹೇಳಿದಾಗ ಏನು ಉಸಿರು ಬಿಡದೇ ಇರುವಂತಹ ಈ ಅಶ್ವಿನಿ ಅವರು ಅದೇ ರಘು ಅವರು ಏನೋ ಹೇಳ್ಬಿಟ್ರು ಅಂತ ಹಾ ಹೂ ಹಿ ಅಂತ ಹೇಳಿ ಏನೇನೋ ಡೈಲಾಗ್ಗಳನ್ನು ಹೊಡೆದ್ಬಿಟ್ರು. ಇಂಥವ್ರ ಜೊತೆಗೆ ಹೋರಾಡೋದು ನಮಗೆ ವೇಸ್ಟ್ ಅನ್ಸುತ್ತೆ, ಅದಕ್ಕೆ ಇವರು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ನಂತರ ಅಶ್ವಿನಿ ಅವರು ಇದನ್ನ ಸಿಕ್ಕಾಪಟ್ಟೆ ರೋಷವಾಗಿ ತಗೊಂಡ್ಬಿಟ್ಟು ಹೇಳ್ತಾನೆ, ನೀನ್ ಗಂಡಸಲ್ವಾ, ಗಂಡಸ್ರ ಜೊತೆ ಹೋರಾಡಬೇಕು ಅಂತಿಲ್ಲ, ನೀನ್ ಗಂಡಸಾಗಿದ್ರೆ ಕೇಳಬೇಕಿತ್ತು ಅಂತ ಹೇಳಿ ಅವರ ಗಂಡಸ್ತನಕ್ಕೆ ಆವಾಜನ್ನ ಹಾಕ್ಬಿಡ್ತಾರೆ ಅಶ್ವಿನಿ ಅವರು. ಹೌದು, ನಾನು ಗಂಡಸೆ, ಗಂಡಸ್ರ ಜೊತೆಗೆ ಹೋರಾಡ್ತೀನಿ, ನಿನ್ ಜೊತೆಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜೋರಾಗಿ ತಳ್ಳಿಬಿಡ್ತಾರೆ. ಸೊ ಬಿದ್ದಿರುವಂತಹ ಅಶ್ವಿನಿ ಅವರು ಏಯ್ ಕಚಡ ಅಂತ ಹೇಳಿ ಅಂದ್ಬಿಡ್ತಾರೆ. ನೀನೇನೆ ನನಗೆ ಕಚಡ ಹೇಳೋದು, ಕಚಡ ನೀನು ಅಂತ ಹೇಳಿ ಇಬ್ರು ಒಬ್ರಿಗೊಬ್ರು ಕಚಡ, ಗಂಡಸಲ್ಲ, ಅದಲ್ಲ ಇದಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಜಗಳ ಆಗಿದೆ. ಥರ್ಡ್ ರೇಟೆಡ್ ಭಾಷೆ ಬಳಸುವಂತ ವ್ಯಕ್ತಿ ನೀನು ಅಂತ ಹೇಳಿ ಅಶ್ವಿನಿ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಅದು ನೀನೇನು ಹೇಳೋದು, ನೀನ್ ಕಚಡ ಅಂತ ಹೇಳಿ ಈಗ ರಜತ್ ಅವರು ಕೂಡ ಹಿಂದೆ ಬಿದ್ದಿದ್ದಾರೆ. ಸೊ ಇಬ್ಬರ ಜಗಳ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮೊದಲ 3 ವಾರಗಳ ನಂತರ ಏನ್ ಕಾಣಿಸ್ಕೊಂಡಿದ್ರು ಅಶ್ವಿನಿ ಅವರು, ಈಗ ಮತ್ತೆ ಅದೇ ಅಶ್ವಿನಿನ ನಾವು ನೋಡ್ಬೋದು. ಯಾಕಂದ್ರೆ ಅದ್ರೊಳಗಿದ್ದಂತಹ ಅಶ್ವಿನನ್ನ ರಜತ್ ಅವರು ಎಬ್ಸಿದ್ದಾರೆ. ಅಷ್ಟೇ ಅಲ್ಲ, ಹಳೆ ರಜತ್ ಅಂದ್ರೆ ರಜತ್ ಅವರು ಸೀಸನ್ 11ರಲ್ಲಿ ಏನು ಮಾಡಿದ್ರು ಅದನ್ನ ಮತ್ತೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ರಜತನ್ನ ನೋಡೋಕೆ ನನಗೆ ತುಂಬಾ ಇಷ್ಟ ಅಂತಾನೆ ಅನ್ಬೋದು. ಯಾಕಂದ್ರೆ ಏನ್ ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಯಾವ ನಿದ್ರೂ ಕೂಡ ಹೆದರೋದಿಲ್ಲ, ಅವರದೇ ಭಾಷೆಯಲ್ಲಿ ಹೇಳ್ತಾರೆ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಏನೇ ಆಗ್ಲಿ, ಒಬ್ರು ತಪ್ಪು ಮಾತಾಡ್ಬೇಕಾದ್ರೆ ಪ್ರಶ್ನೆ ಮಾಡೋರು, ಪ್ರತಿಯೊಬ್ರು ತಪ್ಪು ಮಾತಾಡ್ಬೇಕಾದ್ರೆ ಪ್ರಶ್ನೆ ಮಾಡ್ಬೇಕಿತ್ತು, ಅದೆಲ್ಲ ಒಂದ್ ಕಡೆ ಮಾಡ್ಲಿಲ್ಲ ಅಂದಾಗ ಈ ತರ ಬರ್ತಾ ಇರುತ್ತೆ. ಸೊ ಏನೇ ಆಗ್ಲಿ, ಹಳೆ ಅಶ್ವಿನಿನ ಎಬ್ಬರಿಸಿದ್ದಾರೆ. ಸೊ ಎದೆಗೆ ಹೊಡೆದು ಎಬ್ಬರಿಸೋದು ಅಂತಾರಲ್ಲ, ಹಾಗೆ ರಜತ್ ಅವರು ಮಾಡಿದ್ದಾರೆ. ಬಟ್ ಈಗ ಅಶ್ವಿನಿನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಮನೆಯವ್ರಿಗೆ ಮಾತ್ರ ಗೊತ್ತಿರುವಂತದ್ದು. ಬಟ್ ರಜತ್ ಕೂಡ ಸಾಮಾನ್ಯದವನಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಬಿಗ್ ಬಾಸ್ ಫೈನಲ್ ಬಂದಂತಹ ವ್ಯಕ್ತಿ. ಇವನನ್ನು ಕೂಡ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಮನೆಯವರಿಗೆ ಹಾಗೆ ಹೊರಗಡೆ ಕೂತಿರೋ ಜನಕ್ಕೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ಮೇಲೆ ಅಂತಾನೆ ಅನ್ಬೋದು. ಸೊ ಇವರಿಬ್ಬರ ಜಗಳದಲ್ಲಿ ನಿಮಗೆ ಯಾರು ಇಷ್ಟ ಆದ್ರು ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.